ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಗಾದೆ ಹಾಳಾಗಬಲ್ಲವನು ಅರಸನಾಗಬಲ್ಲ. ಇದು ಒಂದು ಅತ್ಯಂತ ಪ್ರಸಿದ್ಧವಾದ ಕನ್ನಡ ಗಾದೆಯಾಗಿದೆ. ಇದರ ಅರ್ಥ ಏನಂದರೆ, ಯಾರು ಇತರರ ಅಧೀನದಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರುತ್ತಾರೋ ಮತ್ತು ಶ್ರಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ಭವಿಷ್ಯದಲ್ಲಿ ಉತ್ತಮ ನಾಯಕರಾಗಲು ಅರಸರು ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. ಜೀವನದ ಅನುಭವವೇ ಒಬ್ಬ ನಾಯಕನಿಗೆ ಪಾಠ ಅಂತ ಹೇಳ್ಬೋದು. ಒಬ್ಬ ನಾಯಕನಾಗಬೇಕಾದರೆ ಆತ ಕೆಳಹಂತದ ಕೆಲಸಗಳನ್ನು ಹಾಗೂ ಜನರ ಕಷ್ಟಗಳನ್ನು ಸ್ವತಃ ಅನುಭವಿಸಿರಬೇಕು. ಆಗ ಮಾತ್ರ ಅವನು ಉತ್ತಮ ನಾಯಕನಾಗಲು ಸಾಧ್ಯ. ಶಿಸ್ತು, ತಾಳ್ಮೆ, ಇತರರಿಗೆ ಗೌರವ ಕೊಡುವುದು ಮತ್ತು ಶ್ರಮದ ಬೆಲೆ ತಿಳಿಯುವುದು ನಾಯಕತ್ವದ ಮೊದಲ ಮೆಟ್ಟಿಲು. ಕೆಳಮಟ್ಟದ ಕೆಲಸಗಳು ಹೇಗೆ ನಡೆಯುತ್ತವೆ ಎಂದು ತಿಳಿದುಕೊಂಡವನು ಮಾತ್ರ ತನ್ನ ಅಧೀನದಲ್ಲಿರುವವರನ್ನು ಸರಿಯಾಗಿ ನಿರ್ವಹಿಸಿ ಆಡಳಿತ ನಡೆಸಬಲ್ಲನು. ನಾವು ಯಾವುದೇ ಕೆಲಸವನ್ನು ಕೂಡ ಕೆಲಸ, ಕೆಳಮಟ್ಟದ ಕೆಲಸ ಎಂದು ಭಾವಿಸಬಾರದು. ಅದು ನಾಯಕನ ಲಕ್ಷಣವಲ್ಲ. ಯಾವುದಕ್ಕೂ ಸಣ್ಣ ಸಣ್ಣ ಕೆಲಸವನ್ನು ಮಾಡಿದರೆ ತಮಗೆ ಅಗೌರವವೆಂದು ಭಾವಿಸಬಾರದು. ತಾನು ಮೇಲ್ಮಟ್ಟದವನೆಂದು, ತಾನು ಆ ಕೆಲಸ ಮಾಡಿದರೆ ತನಗೆ ಬೆಲೆ ಕಡಿಮೆಯಾಗುತ್ತದೆಂದು ಭಾವಿಸಬಾರದು. ಆಳಿನಂತೆ ದುಡಿದರೆ ಮಾತ್ರ ರಾಜನಾಗುವ ಅರ್ಹತೆಯನ್ನು ಪಡೆಯಲು ಸಾಧ್ಯ ಎಂಬುದು ಈ ಗಾದೆ ತಿಳಿಸುತ್ತದೆ. ಫ್ರೆಂಡ್ಸ್, ನಾವು ಯಾವಾಗ ಕೆಳಮಟ್ಟದ ಕೆಲಸಗಳ ಕೂಡ ಗೌರವ ಕೊಟ್ಟು ಆ ಕೆಲಸವನ್ನು ಮಾಡಿದಾಗ ಅದರ ಬೆಲೆ ತಿಳಿಯುತ್ತದೆ. ಆಗ ನಾವು ಎಲ್ಲರನ್ನು ಸಮಾನವಾಗಿ ಕಾಣಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.